ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬಂದು ಯಾವ ವಾರ? ಗುರುವಾರ. ಸೊ ಬೆಳಿಗ್ಗೆನೇ ಎದ್ದಿದ್ದೀನಿ. ಆಲ್ಮೋಸ್ಟ್ ಇವಾಗ 8:30. ಸೊ ಬೆಳಿಗ್ಗೆ ನಮ್ಮ ಪಾಪು ಕೈ ಬಿಡ್ತಾ ಇಲ್ಲ ನೋಡಿ, ಏನು ಮಾಡ್ತಿದ್ದಾಳೆ. ಇವಾಗ ಅದೇನೋ ಕೊಟ್ಟಿರೋದಕ್ಕೆ ಡಬ್ಬ ಆಟಾಡ್ಕೊಂಡಿದ್ದಾಳೆ, ಇಲ್ಲಾಂದರೆ ಕೈಯೇ ಬಿಡಲ್ಲ ಅವಳು. ಇವಾಗಲ್ಲ ಮಲಗಿಸಿದ್ದೀನಿ, ನಾನು ಇಲ್ಲೇ ಇದ್ದೀನಿ. ಯಾಕಂದರೆ ಅವಳನ್ನ ಒಬ್ಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ. ಇವಾಗೆಲ್ಲ ಅವಳು ಟರ್ನ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಇವಾಗ 7ರಿಂದ 8 ತಿಂಗ್ಳಿಗೆ ಬಿತ್ತು, 3 ದಿನ ಏನೋ ಆಗಿದೆ, ನಡೀತಾ ಇದೆ. ಸೊ ಎಲ್ಲ ಮಾಡ್ತಾಳೆ ಅವಳು. ತುಂಬ ತುಂಟಿಯಾಗಿಬಿಟ್ಟಿದ್ದಾಳೆ, ಎಲ್ಲ ಗೊತ್ತವಳಿಗೆ ಇವಾಗ. ಹಾಗಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೆಂಗೋಗುತ್ತೋ ಗೊತ್ತಿಲ್ಲ ವ್ಲಾಗು. ಟಿಫನಿಗೆ ನಾನು ಬೀಟ್ರೋಟ್ ಪಲ್ಯ ಮತ್ತು ಮೊಟ್ಟೆ ದೋಸೆ ಮಾಡೋಣ ಅಂತಿದ್ದೀನಿ. ಬೀಟ್ರೋಟ್ ಪಲ್ಯ ಆಲ್ರೆಡಿ ರೆಡಿ ಆಗಿದೆ, ಮೊಟ್ಟೆ ದೋಸೆ ಮಾಡಬೇಕು. ಸೊ ಇವತ್ತಿನ ವ್ಲಾಗ್ ಹೆಂಗೋಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಸ್ಟೇ ಟ್ಯೂನ್. ಸಲ ಇವಳು ಕೈಯೇ ಬಿಡಲ್ಲ ಚಿನಿಮ, ಯಾವಾಗಲೂ ಹಿಂಗೆ ಒಂದೊಂದ್ಸಲ ಮಾಡ್ತಾಳೆ. ಇನ್ನೊಂದೇನು ಗೊತ್ತಾ, ನಾನು ಮಲಗಿರೋವರೆಗೂ ಮಾತ್ರ ಮಲಗಿರ್ತಾಳೆ. ನಾನು ಎದೊಳಗೆ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಈಗಿನ ಕಾಲದ ಮಕ್ಕಳು ಭಾರಿ ಚುರುಕಿದ್ದಾರೆ. ನಾನು ಎದ್ದಿದ ತಕ್ಷಣವೇ ಎದ್ಬಿಡ್ತಾಳೆ ಇವಳು. ಸೊ ಇವತ್ತು ಆಲ್ಮೋಸ್ಟು 8:30ವರೆಗೂ ಮಲಗಿದ್ದೆ. ಮಲಗಿದ್ಲು ಅವಳು. ನಾನು ಎದ್ದೋಳೋ ಟೈಮ್ಗೆ ಎದ್ಬಿಡ್ತಾಳೆ. ನೆನ್ನೆ ಏನಾಯಿತು ಗೊತ್ತಾ, ನೆನ್ನೆ ಟಿಫನ್ ಏನೂ ಮಾಡಿರಲಿಲ್ಲ. ನೈಟೇ ನಾನು ಟೊಮೊಟೊ ಬಾತ್ ಏನೋ ಮಾಡಿಟ್ಟಿದ್ದೆ. ಚಂದು ಅದನ್ನೇ ತಿನ್ಕೊತೀನಿ ಅಂದರು. ನಾನು ಉದ್ದಿಟ್ಟು ತಿನ್ನೋಣ ಅಂದ್ಬಿಟ್ಟು ನಾನೇನು ಮಾಡ್ಕೊಳ್ಳಲಿಲ್ಲ. ಸರಿ ಲೇಟಾಗಿ ಎದ್ದೋಳೋಣ ಬಿಡು ಅಂತ ಒಂದು 11 ಗಂಟೆವರೆಗೂ ಮಲಗಿದ್ದೆ. ಯಾಕಂದರೆ ನೈಟ್ ನಿದ್ದೆ ಬರಲಿಲ್ಲ ಸ್ವಲ್ಪ. ಯಾಕೋ ಮೊನ್ನೆ ನೈಟ್ ನಿದ್ದೆನೇ ಬರಲಿಲ್ಲ. ಇವಳು 2 ಗಂಟೆ ಮಾಡಿಬಿಟ್ಲು ಮಲಗೋದು. ಯಾಕೋ ಇವಳು ಸ್ವಲ್ಪ ಬಿಚ್ಚಿ ಎದ್ದೊಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಲೇಟಾಗಿ ಎದ್ದೋಳೋಣ ಅಂದರೆ ನಿನ್ನೆ 11 ಗಂಟೆವರೆಗೂ ನಿದ್ದೆ ಮಾಡಿದ್ದಾಳೆ. ಇವಾಗ ನೋಡ್ರಿ ಟಿ ವಿ ನೋಡ್ತಾಳೆ. ಟಿ ವಿಲಿ ಅಡ್ವರ್ಟೈಸ್ ಬಂದರೆ ಸಾಕು ನೋಡ್ತಾಳೆ, ಬೇರೆ ಏನು ನೋಡಲ್ಲ ಇದು. ಅಲ್ಲ ಚಿನ್ನಿಮ್ಮ? ಹಾಂ, ಬೇಬಿಮಾ ನೀನು? ಬೇಬಿಮನ ನೀನು? ಹಾಂ, ಬೇಬಿಮನ ನೀನು? ಬೇಬಿ ಅಮ್ಮನ ನೋಡು ಕ್ಯಾಮ್ರಾ ನೋಡು. ನಗದ್ ನೋಡ್ರಿ ಅವಳು. ಇವಳಿಗೆ ಈಗ 7 ತುಂಬ 8ಕ್ಕೆ ಬಿದ್ದಿದೆ. ಎಷ್ಟು ಚುರುಕಿದ್ದಾರೆ ನೋಡಿ. ಆಗಿನ ಕಾಲದ ಮಕ್ಕಳು ಕಂಡುಬಿಡೋಕ್ಕೆ 15 ದಿನ 20 ದಿನ ತೊಗೊಳೋರಂತೆ. ಆಗಿನ ಕಾಲದಂದ್ರೆ ಏನಿಲ್ಲ, ಜನ್ರೇಷನ್ ಒಂದು 20 ವರ್ಷದಿಂದ ಅಂದ್ಕೊಳ್ರಿ. ಆಗಿನ ಕಾಲ ಅಂದ್ರೆ ಇನ್ನು ಅವಾಗಿನ ಕಾಲ ಅಂತ ಏನಿಲ್ಲ. ನೋಡ್ರಿ, ಇವಳು ಹುಟ್ಟಿದ ತಕ್ಷಣವೇ ಕಂಡುಬಿಟ್ಟಿದ್ಲು. ಈಗೆಲ್ಲ ಮಕ್ಕಳು ಬಿಡ್ತಾರೆ ಬಿಡಿ, ಅದೇನು ಕಾಮನ್, ಅದೇ ನನ್ನ ಮಗು ಸ್ಪೆಷಲ್ ಅಂತ ನಾನು ಹೇಳಲ್ಲ. ಹುಟ್ಟಿದ ತಕ್ಷಣ ಕಂಡುಬಿಟ್ಟಿದ್ಲು. ಈಗ ಇವಳಿಗೆ ಬೈಯೋದು ನಗೋದು ಎಲ್ಲ ಗೊತ್ತು ಇವಳಿಗೆ. ಚಿನಿಮ, ಏಯ್ ನೀನು ಎತ್ಕೊಂಡೇ ಇರೋಕ್ಕಾಗುತ್ತಾ ನಾನು? ಹಾಂ ಬಂಗಾರಿ? ಓ ಮಲಗಿಸಿದ್ರೆ ಮಲ್ಕೋಬೇಕು ಬಂಗಾರ ನೀನು? ಹಾಂ, ನೀನು ಎತ್ಕೊಂಡಿರೋಕ್ಕಾಗುತ್ತಾ? ನಾನು ಎತ್ಕೊಂಡಿರೋಕ್ಕಾಗುತ್ತೇನೆ ನಿನ್ನ? ಬೇಬಿಮಾ ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾಯ್ತಾ? ಎತ್ಕೊಂಡಿರೋಕ್ಕಾಗುತ್ತಾ ನಿನ್ನ? ಸ್ಟಾರ್ಟ್ ಆಗ್ತೀನಿ ಅವಳು. ಎತ್ಕೊಂಡಿರೋಕ್ಕಾಗುತ್ತಾ ಚಿನ್ನಿಮ್ಮ? ಮಲಗಿಸಿದ್ರೆ ಮಲ್ಕೋಬೇಕು ನೀನು. ಓಹೋ, ಒಳ್ಳಮ್ಮ ನಿನ್ಗಲ್ಲ ಬಂಗಾರಿ. ನೋಡ್ರಿ, ಬೈಯೋದು ನಗೋದು ನಾವು ಹೆಂಗೆ ಮಾತಾಡಿಸ್ತೀವಿ ಎಲ್ಲ ಗೊತ್ತು ನಮ್ಮ ಚಿನ್ನಿಮ್ಮಗೆ. 8ಕ್ಕೆ ಬಿದ್ದಿದೆ, ಇವಾಗ ಒಂದು 3 ಡೇಸ್ ಆಗಿದೆ ಬಿದ್ದು. ಎಲ್ಲ ಗೊತ್ತು ಬಂಗಾರಿಗೆ. ಇಲ್ಲಮ್ಮ ನಿನ್ನನ್ನು ಬೈದ್ನ ನಾನು? ಇಲ್ಲ ಬಂಗಾರು, ನಿನ್ನನ್ನು ಬೈದಿಲ್ಲ ಚಾಮಿ. ನಾನು ನನ್ನನ್ನೇ ಬೈಕೊಂಡಿದ್ದು ಬಂಗಾರ. ನಾನು ನಿನ್ನನ್ನು ಯಾರಾದರೂ ಬೈತಾರ ಬೇಬಿಮ್ಮ? ಇಲ್ಲಮ್ಮ, ನೀನೇನು ಬೈದಿಲ್ಲಮ್ಮ. ನೀನೇನು ಬೈಯಲ್ಲ ನೀನೇನ. ನೋಡು ಕ್ಯಾಮ್ರಾ ನೋಡು, ಟಿ ವಿ ನೋಡು. ಸರಿ ಹೋಗ್ಬಿಟ್ಲು. ಎಷ್ಟು ಟೆಕ್ನಾಲಜಿ ಮುಂದುವರೆದಂಗೆ ಮಕ್ಕಳು ಬೆಳವಣಿಗೆ ಬೇಗ ಕ್ಯಾಚ್ ಮಾಡ್ಕೊತಾರೆ ಅನ್ನೋದಕ್ಕೆ ಇದೆ ಒಂದು ಎಕ್ಸಾಂಪಲ್ಲು. ನಿಜವಾಗ್ಲೂ ಅವಳಿಗೆ ಬೈಯೋದು ಮತ್ತು ನಗೋದು, ಅಳೋದು ಮತ್ತು ನಗ್ಸೋದು ಎಲ್ಲ ಗೊತ್ತಾಗುತ್ತೆ ನೋಡ್ರಿ ಅವಳಿಗೆ. ಈಗ ನಗ್ನಗ್ತಾ ಮಾತಾಡಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟು ಟಿ ವಿ ನೋಡ್ತಾ ಅವಳೆ. ಟಿ ವಿ ಮೇಲೆ ಅವಳಿಗೆ ಬರೀ ಅಡ್ವರ್ಟೈಸ್ ನೋಡೋದೇ ಕೆಲಸ. ಇನ್ನೇನು ಸಾಂಗ್ ಬಂದರೆ ನೋಡಲ್ಲ, ಮೂವಿ ಬಂದರೆ ನೋಡಲ್ಲ, ಏನೂ ನೋಡಲ್ಲ. ಅಡ್ವರ್ಟೈಸ್ ಬಂದರೆ ಚಕ್ ಅಂತ ನೋಡ್ತಾ ಇರ್ತಾಳೆ. ಏನು ಕರೆದ್ರೂ ತಿರುಗಲ್ಲ.
ಬೇಬಿಮಾ ಬೇಬಿಮಾ ತಿರುಗ್ಬಿಟ್ಟ ಅಂದು ಅಲ್ಲೇ ಹೋಯ್ತು ಕಣ್ಣು. ಸೊ ಇದೊಂದು ಸಿಂಪಲ್ ವ್ಲಾಗ್ ಇರಲಿ, ನನ್ನ ಮಗಳದ್ದು ಅಂತ ಆ್ಯಡ್ ಮಾಡಿದೆ ಕ್ಲಿಪ್ಪಿ. ಯೂಶ್ವಲ್ ನಂದು ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ಒಂದು ಲೋಟ ಬಿಸಿನೀರು ಕುಡಿಯೋದು. ಸೊ ಬಿಸಿನೀರು ಇಟ್ಟಿದ್ದೀನಿ, ಕಾಯ್ತಾ ಇದೆ. ಸೊ ನೆಕ್ಸ್ಟು ಬಾದಾಮಿ ನೆನೆ ಹಾಕಿರ್ತಾರೆ. ನಾನಾದರೂ ಮರ್ತೋದ್ರೆ ಚಂದ ನೆನೆ ಹಾಕ್ತಾರೆ, ನನಗೆ ನೆನಪಿದ್ರೆ ನಾನೇ ನೆನೆ ಹಾಕ್ತೀನಿ. ಸೊ ಇಷ್ಟು ಬಾದಾಮಿ ನೆನೆ ಹಾಕಿರ್ತಾರೆ. ಸೊ ಇದನ್ನು ಬಿಡಿಸ್ಕೊಂಡು ತಿಂದ್ಬಿಟ್ಟು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಏನೇನು ತಿಂತೀನಿ ಅಂತ ತೋರಿಸ್ತೀನಿ, ಅದು ಸ್ವಲ್ಪ ತಿಂತೀನಿ. ಆಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ತಂದಿದ ತಕ್ಷಣ ಏನು ಮಾಡಬೇಕಂದ್ರೆ ಈ ಥರ ವಾಶ್ ಮಾಡಿ ಸೊಪ್ಪು ಜಾಲರಿಗೆ ಹಾಕಿ ಇಟ್ಕೊಂಡ್ಬಿಡ್ರಿ. ಈ ಥರ ಇದನ್ನೇನು ಮಾಡಬೇಕಂದ್ರೆ ಈ ಥರ ಫುಲ್ಲು ಕಿತ್ತುಬಿಡ್ರಿ. ಹಿಂಗಿರುತ್ತಲ್ಲ ಕಡ್ಡಿ, ಹಿಂಗೆ ಈ ಥರ ಮಾಮೂಲಿ ಈ ಥರ ಈರ್ಬಿಟ್ಟು ಒಂಥರ ಏನೋ ಅಂತಾರೆ ಇದಕ್ಕೆ, ಕಿತ್ತುಬಿಟ್ಟು ಒಂದು ಬಾಕ್ಸಿಗೆ, ಏರ್ ಟೈಟ್ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ಫ್ರಿಜ್ಜಲ್ಲಿ. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 20 ದಿನ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಏನೂ ಒಂಥರ ಕಪ್ಪಗಾಗೋದಾಗಲಿ ಒಣಗೋಗೋದಾಗಲಿ ಆ ಥರ ಏನೂ ಆಗೋಲ್ಲ, ಫ್ರೆಶ್ ಆಗಿರುತ್ತೆ. ಈ ಥರ ಏನು ಗೊತ್ತಾ ಫ್ರೆಂಡ್ಸ್, ಬೆಳಿಗ್ಗೆ ನಾನು 8 ಗಂಟೆ 8:15 ಎದ್ದೊಳ್ತೀನಿ ಟಿಫನ್ ಮಾಡೋಣ ಅಂತ. ಇವಳನ್ನ ಸುಧಾರಿಸ್ಕೊಂಡು ಮಾಡೋಷ್ಟರಲ್ಲಿ 10:30 ಆಗಿಬಿಡುತ್ತೆ. 10:30, 10:45, 11 ಗಂಟೆ ಆಗಿಬಿಡುತ್ತೆ. ಸೊ ಇವಾಗ ಏನಾಯಿತು ಅಂದರೆ ಅಲ್ಲೋದೆ, ಕಿಚನಿಗೆ ಹೋಗ್ಬಿಟ್ಟು ಬಿಸಿನೀರು ಕುಡ್ದಾದ್ಮೇಲೆ ನಾನು ರೆಗ್ಯುಲರ್ ಟ್ಯಾಬ್ಲೆಟ್ ಇರುತ್ತೆ ಅದು ತೊಗೊಂಡೆ. ಸೊ ಅದಾದಮೇಲೆ ಬಿಸಿನೀರು ಫುಲ್ ಕುಡಿಲಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಇವಾಗ ಇವಳ ಜೊತೆ ಕುಡಿಬೇಕು. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಪ್ಲೇಟಿಗೆ ಹಾಕ್ಕೊಂಡು ಬಂದೆ. ಸೊ ಇವಾಗ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಕೂತಿರ್ಬೇಕು ನಾನು, ಅವಳ ಮುಂದೆ ಕೂತ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಸಮಾಧಾನ ಮಾಡಿ ಪೂಸಿ ಮಾಡಿ ಟಿ ವಿ ಆನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತಾಳೆ ನನಗೆ. ಅಷ್ಟನ್ನು ನಾನು ನೈಟೇ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಬ್ರೇಕ್ಫಾಸ್ಟ್ಗೆ. ಪಟ ಅಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮ್ಯಾಕ್ಸಿಮಮ್ 1 ಅವರ್ ಒಳಗೆ ಕಿಚನ್ ಕೆಲಸ ಮುಗಿಸ್ಬಿಟ್ಟು ಬಂದುಬಿಟ್ರೆ ಅಲ್ಲಿವರೆಗೂ ನಂಗೆ ಟೈಮ್ ಕೊಡೋದೇ ಹೆಚ್ಚು. ಅಷ್ಟರಲ್ಲಿ ನಾನು ಎಸ್ಸಲ್ಲಿ ಅವಳನ್ನ ಬಂದು ಸುಧಾರಿಸ್ಬಿಟ್ಟು ಹೋಗಿರ್ತೀನೋ ಗೊತ್ತಿಲ್ಲ, ಅದೆಲ್ಲ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ. ಹಿಂಗೆ ಮಾಡ್ತಾಳೆ. ಚಿಕ್ಕ ಮಕ್ಕಳು ಇರೋ ಮನೇಲಿ ಇದೆ, ಎಲ್ಲರ ಮನೇಲೂ ಇದು ಕಾಮನ್ ಅಲ್ವಾ. ಎಲ್ಲ ಕುಡ್ದು ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಏನು ಮಾಡ್ತೀನಿ ಅಂದರೆ ಇಷ್ಟು ಡ್ರೈ ಫ್ರೂಟ್ಸು ಇವತ್ತಿನ ದಿನ ನಾನು ತಿನ್ನಲೇಬೇಕು ಅಂತ ಚಂದು ಹೇಳಿದ್ದಾರೆ. ಆದರೆ ಕೆಲವೊಂದು ದಿನ ತಿಂತೀನಿ, ಕೆಲವೊಂದು ದಿನ ತಿನ್ನಲ್ಲ. ವ್ಲಾಗಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಆದರೆ ರೆಗ್ಯುಲರ್ ಬಾದಾಮಿ ಅಂತೂ ನೆನೆಸಿರ್ತಾರೆ, ಅದು ತಿನ್ನಲೇಬೇಕು ಅಟ್ ಎನಿ ಕಾಸ್ಟು. ಬಟ್ ಆಲ್ಮೋಸ್ಟ್ ಒಂದು ಮಂತಲ್ಲಿ ಒಂದು 15 ದಿನನಾದರೂ ಅವ್ರು ಹೇಳಿದ್ದನ್ನ ಫಾಲೋ ಮಾಡ್ತೀನಿ. 15 ದಿನ ನನ್ನ ಕೈಲಿ ಫಾಲೋ ಮಾಡೋಕ್ಕಾಗಲ್ಲ. ಚಂದು ಹೇಳಿದ್ದಾರೆ ಫುಲ್ಲು ಏನಂತ, ಇವಾಗೆಲ್ಲ ನಿನಗೆ ಇದು ಬ್ಲಡ್ ಲಾಸ್ ಆಗಿರುತ್ತೆ ಆಫ್ಟರ್ ಡೆಲಿವರಿ. ಸೊ ನೀನು ಸ್ವಲ್ಪ ರಿಕವರ್ ಮಾಡ್ಕೊಳ್ಳೋಕೆ ಇದೆಲ್ಲ ತಿನ್ನು ಅಂತ ಅವ್ರು ಹೇಳಿದ್ದಾರೆ, ತಂದು ಕೊಟ್ಟಿದ್ದಾರೆ. ಆದರೆ ನನಗೆ ತಿನ್ನೋಕ್ಕೆ ಅದೇನೋ ಹೇಳ್ತಾರಲ್ಲ ಹಾಗೆ ಕಷ್ಟ ಅಂದರೆ ಅಷ್ಟೊಂದು ಪ್ರೆಗ್ನೆಂಟಲ್ಲೂ ಅಷ್ಟು ತಿಂತಿರಲಿಲ್ಲ ಡ್ರೈ ಫ್ರೂಟ್ಸ್ನ ನಾನು. ಎಲ್ಲ ತಂದಿಟ್ಟಿದ್ರು, ಅದು ಸಹ ಹಂಗೆ ಇತ್ತು. ಅದು ಹೆಂಗೋ ಚಂದನೇ ಖಾಲಿ ಮಾಡಿದ್ರು, ಏನಾಯಿತು ಗೊತ್ತಿಲ್ಲ. ಅದು ಇವಾಗ ಫ್ರೆಶ್ ಆಗಿ ಇಷ್ಟು ತಂದು ಕೊಟ್ಟಿದ್ದಾರೆ. ಇದೇನಂದರೆ ರೆಗ್ಯುಲರ್ ಬಾದಾಮಿ ಅಂತೂ ಡೈಲಿ ಮಿಸ್ ಇಲ್ಲ, ಇದಂತೂ ತಿಂತೀವಿ. ಎಷ್ಟು ಅಂದರೆ 1 2 3 4 5 6 7 8 ಬಾದಾಮಿ ಇದೆ ಇಲ್ಲಿ. ಆಮೇಲೆ ಒಂದು 3 ಖರ್ಜೂರ. ಈ ಖರ್ಜೂರನ ಇವತ್ತಿನ ದಿನದಲ್ಲಿ ತಿನ್ನಬೇಕು. ಅದು ಯಾವಾಗ ಅಂದರೆ ನಾನು ಆಲ್ಮೋಸ್ಟ್ ಖಾಲಿ ಹೋಟೆಲ್ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಏನಪ್ಪ ಇದು ಅಂಜೂರ ಅನ್ಕೋತೀನಿ. ಅಂಜೂರನೇ ಅಲ್ವಾ ಇದು? ಅಂಜೂರ ನನಗೆ ಗೊತ್ತಿಲ್ಲ ಇದ್ರ ಹೆಸರೆಲ್ಲ. ಇದೆಲ್ಲ ನಾನು ಇವಾಗ ಪ್ರೆಗ್ನೆಂಟ್ ಆದಮೇಲೆ ಇದು ನೋಡಿರೋದು ನಾನು. ಇದು ಏನಂತ ಗೊತ್ತಿಲ್ಲ ನನಗೆ. ಥಿಂಕ್ ಅಂಜೂರನೇ ಇದು ನಾನು ತಿನ್ನಲ್ಲ. ಇದು ಚಂದನೇ ತಿಂತಾರೆ ರೆಗ್ಯುಲರ್. ಸುಮ್ಮನೆ ಪ್ಲೇಟಿಗೆ ಹಾಕೋತೀನಿ ಅಷ್ಟೇ, ತಿಂತೀನಿ ಅಂತ. ಇದು ತಿನ್ನಲ್ಲ ನಾನು. ಆಮೇಲೆ ಒಂದು 6 ಪಿಸ್ತಾ, ಇದು ಮಾತ್ರ ನನಗಿಷ್ಟ. 6 10 ಸಹ ತಿಂತೀನಿ. ಒಂಥರ ಸಾಲ್ಟ್ ಆಗಿ ರುಚಿ ತುಂಬ ಚೆನ್ನಾಗಿರುತ್ತೆ. ಇದೊಂದು 6 ಪಿಸ್ತಾ, ಒಂದು 4 ಗೋಡಂಬಿ, ಆಮೇಲೆ ಒಂದು 10 ಅನ್ಕೋತೀನಿ. 10 ದ್ರಾಕ್ಷಿ, ಒಣ ದ್ರಾಕ್ಷಿ. ಸೊ ಇಷ್ಟು ಡ್ರೈ ಫ್ರೂಟ್ಸ್ನ ಬೆಳಿಗ್ಗೆ ಹೊತ್ತು ಡೈಲಿ ಖಾಲಿ ಹೊಟ್ಟೆಲಿ ಆ್ಯಡ್ ಮಾಡ್ಕೋಬೋದು, ಅಥವಾ ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಅವಾಗ ತಿನ್ಬೋದು. ಸೊ ಒಳ್ಳೆ ಎನರ್ಜಿ ಸಿಗುತ್ತೆ. ಮತ್ತು ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸು. ಬಾದಾಮಿ ಅಂತೂ ಹೃದಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ನಾನು. ಒಳ್ಳೆಯದೇ, ಆ್ಯಸ್ ಯೂಶುವಲ್ ಒಳ್ಳೆಯದೇ. ಬಟ್ ತಿನ್ನಬೇಕು, ರೂಢಿ ಮಾಡ್ಕೋಬೇಕು. ನನಗೆ ಸ್ವಲ್ಪ ರೂಢಿ ಆಗೋವರೆಗೂ ಕಷ್ಟ. ಆದರೆ ನನಗೆ ಫೇವ್ರೇಟ್ ಯಾವುದಂದರೆ ಇದು ಫೇವ್ರೇಟು ಮತ್ತು ಪಿಸ್ತಾ ಫೇವ್ರೇಟು. ಅದು ಬಿಟ್ಟರೆ ಇನ್ನು ದ್ರಾಕ್ಷಿ ಓಕೆ. ಅದು ಬಿಟ್ಟರೆ ಇನ್ನು ಯಾವುದೂ ಇಷ್ಟ ಇಲ್ಲ. ಆಲ್ಮೋಸ್ಟ್ ಎಲ್ಲ ಇಷ್ಟನೇ ತಿಂತೀನಿ ನಾನು, ಆದರೆ ಒಟ್ಟಿಗೆ ತಿನ್ನೋಕ್ಕಾಗಲ್ಲ, ಇಡೀ ದಿನದಲ್ಲಿ ಖಾಲಿ ಮಾಡ್ತೀನಿ. ಸೊ ಇಷ್ಟು ಡ್ರೈ ಫ್ರೂಟ್ಸ್ನ ತಿಂತೀನಿ. ಇದು ಯಾರ್ಯಾರು ಆಫ್ಟರ್ ಡೆಲಿವರಿ ಆಗಿರ್ತೀರೋ ನೋಡಿ, ಅವ್ರಿಗೆಲ್ಲ ತುಂಬ ಯೂಸ್ಫುಲ್ಲು. ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ತಿನ್ನಿ. ಡ್ರೈ ಫ್ರೂಟ್ಸಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡೆ, ಸೊ ನನ್ನ ಮಗಳು ನೋಡಿ ನನ್ನ ಪ್ಯಾಂಟ್ ಹಿಡ್ಕೊಂಡು ಹೆಂಗೆ ಆಟ ಆಡ್ತಾವಳೆ. ಅದು ಕ್ಯಾಮ್ರಾ ನೋಡಿದ ತಕ್ಷಣ ಅಷ್ಟು ದೊಡ್ಡದಾಗಿ ಕಂಡುಬಿಡ್ತಾಳೆ. ಹೀಗೆ ನನ್ನ ಮಗನನ್ನು ನೀನು
ಗಂಡನಾಗಿ ಸ್ವೀಕರಿಸಿದ್ದು ನನಗೆ ತುಂಬಾ ಹೆಮ್ಮೆ ವಿಚಾರನ ಕಣಮ್ಮ. ಏನ್ ಮಾಡೋದು, ಇಂಥ ಒಂದು ಗಂಡ ಸಿಗ್ಬೇಕು ಅಂದ್ರೆ ನೀನು ಅದೃಷ್ಟ ಮಾಡಿದ್ಯಾ. ನನ್ನ ಮಗ ಯಾರನ್ನೇ ನೋಡ್ಲಿ ಕೇವಲ ಕಂಟೆಸ್ಟೆಂಟ್ ಆಗಿ ನೋಡ್ತಾನೆ ಹೊರತು ಅವ್ರನ್ನ ಬೇರೆ ಭಾವನೆ ಯಾವತ್ತೂ ನೋಡಿದ್ದಿಲ್ಲಮ್ಮ. ನನ್ನ ಮಗ ಚಿನ್ನದಂತಹ ಮಗ. ನನ್ನ ಮನೆ ಇವಾಗ ಮಧ್ಯಾಹ್ನ ಆಗಿದೆ, ಚಂದು ಆಲ್ರೆಡಿ ಬಂದಿದ್ದಾರೆ. ಸೊ ಅವರಿಗೆ ಊಟ ಹಾಕ್ಕೊಡ್ಬೇಕು. ಸೊ ಮಾಮೂಲಿ ದೋಸೆ ಬೆಳಗ್ಗೆ ಹೇಳಿದ್ನಲ್ಲ, ಬೀಟ್ರೂಟ್ ಪಲ್ಯ ದೋಸೆ ಮಾಡಿದ್ದೆ ಅಂತ. ಇವಾಗ ಬೀಟ್ರೂಟ್ ಪಲ್ಯ ಇದೆ, ಅವ್ರಿಗೆ ಮೊಟ್ಟೆ ದೋಸೆ ಬೇಕಂತೆ. ಸೊ ಮೊಟ್ಟೆ ದೋಸೆ ಹಾಕ್ಕೊಡ್ಬೇಕು. ಮತ್ತು ಉದ್ದಿನ ದೋಸೆಗೆ ರುಬ್ಬಿದಾಗಲೇ ಒಂದು ಸ್ವಲ್ಪ ಸಪ್ರೇಟಾಗಿ ಒಂದು ಪಾವು ಉದ್ದಿನ ಕಾಳು ನೆನೆ ಹಾಕಿದ್ದೆ, ಒಂದು 5-6 ಅವರು. ಅದನ್ನು ನೆನೆ ಹಾಕ್ಬಿಟ್ಟು ಒಂದು ಚೂರು ನೀರು ಹಾಕ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಇವಾಗ ಇಷ್ಟು ಕರಿಬೇವಿನ ಸೊಪ್ಪು, ಇನ್ನೂ ಏನೇನೋ ಹಾಕ್ತಾರೆ, ಬಟ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ. ನಮಗೇನು ಖಾರ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋತಾ ಇಲ್ಲ. ಮತ್ತು ಇಷ್ಟು ತೆಂಗಿನಕಾಯಿ ಪೀಸಸ್ಸು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಉದ್ದಿನ ವಡೆ ಮಾಡಬೇಕು. ಒಂದು ಕಡೆ ಉದ್ದಿನ ವಡೆ ಮಾಡಬೇಕು, ಒಂದು ಕಡೆ ಮೊಟ್ಟೆ ದೋಸೆ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಷಲ್ ವಿಷಯ ನಿಮಗೆ ಹೇಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸ್ಪೆಷಲ್ ಅಂದರೆ ನನಗೆ ಸ್ಪೆಷಲು, ನಿಮಗೆ ಸ್ಪೆಷಲು ಇಲ್ವೋ ಗೊತ್ತಿಲ್ಲ. ಸೊ ಶೇರ್ ಮಾಡೋಣ ಅಂತ ಏನು ಅಂತ ಹೇಳ್ತೀನಿ. ನೋಡಿ ಎಷ್ಟು ದಪ್ಪ ಇದೆ ಮೊಟ್ಟೆ ಅಂತ. ನಾನು ನೋಡೇ ಇಲ್ಲ. ನಾನು ಚಂದು ಮೊಟ್ಟೆ ತೊಗೊಬಂದರು ಮೊಟ್ಟೆ ದೋಸೆ ಮಾಡು ಅಂತ. ನಾನು ಏನಪ್ಪ ಇದು ಇಷ್ಟು ದಪ್ಪ ಇದೆ, ಬಾತ್ಕೋಳಿ ಮೊಟ್ಟೆ ಏನಾದರೂ ತಂದುಬಿಟ್ಟ ನೀನು ಅಂತ ಕೇಳಿದೆ. ಅದಕ್ಕೆ ಇಲ್ಲ, ಇದು ಕೋಳಿ ಮೊಟ್ಟೆನೇ ಅವ್ರ ಮನೆಗೆ ಅಂತ ತರಿಸ್ಕೊಂಡಿದ್ರಂತೆ. ಅವ್ರ ಕಡೆಯೂ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿದೆಯಂತೆ. ಈ ತೆಲುಗು ಅನಿಸುತ್ತೆ ಅವ್ರು ತೆಲುಗುನೂ ತಮಿಳಿ ಅನ್ಸೋ ಗೊತ್ತಿಲ್ಲ. ಅವ್ರ ಕಡೆ ಶ್ರಾವಣ ಅಂತೆ. ಇವಾಗ ನಮ್ಗೆ ಶ್ರಾವಣ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಶ್ರಾವಣ ಅಂತೆ. ಸೊ ಅವರು ನಮಗೆ ಅಂತ ತರಿಸ್ಕೊಂಡಿದ್ದೆ, ಶ್ರಾವಣ ಸ್ಟಾರ್ಟ್ ಆಗಿಬಿಟ್ಟಿದೆ ಚಂದು, ನೀನು ತೊಗೊಂಡೋಗಪ್ಪ ಅಂತ ಹಾಕ್ಕೊಟ್ಟು ಅಂತೆ. ಒಂದು ಮೊಟ್ಟೆ ಬಂದು 7 ರೂಪಾಯಿ ಅಂತೆ. ಎಷ್ಟು ಇದರೊಳಗೆ ನಾನು ನೆನ್ನೆನೂ ಹಾಕಿದ್ದೆ ಅನಿಸುತ್ತೆ ಮೊಟ್ಟೆ ದೋಸೆ. ನೆನ್ನೆನೂ ಮೊಟ್ಟೆ ದೋಸೆ ಇಲ್ಲ, ಬೆಳಿಗ್ಗೆ ಮೊಟ್ಟೆ ದೋಸೆ ಮಾಡಿದ್ದೆ ನಾನು. ಇದರೊಳಗೆ 2 ಯೆಲ್ಲೋ ಕಲರ್ ಇದೆ, ಅದೇ ಸ್ಪೆಷಲಿ ಮೊಟ್ಟೆಲಿ. ಆಮೇಲೆ ಇದು ಆಗಲೇ ಒಂದು ವಾರದ ಮುಂಚೆ ತಂದಿದ್ದ ಮೊಟ್ಟೆ ಇದು. ಸೊ ಇದು ನೋಡಿ, ಈ ಸೈಜ್ ನೋಡಿ, ಇದು ಸೈಜ್ ನೋಡಿ. ಆ್ಯಕ್ಚುಲಿ ಮೊಟ್ಟೆ ದೋಸೆ ಮಾಡೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆದರೆ ಏನಂದರೆ ಅದು ಮೊಟ್ಟೆ ಒಡೆದ್ರೆ ಎಲ್ಲ ಮೊಟ್ಟೆಲೂ ಸಿಂಗಲ್ ಕಲರ್ ಎಲ್ಲೋ ಇರುತ್ತೆ ಒಳಗಡೆ ಇರೋ ಪಾರ್ಟು. ಬಟ್ ಇದರಲ್ಲಿ ಡಬ್ಬಲ್ ಇದೆ, 2 ಇದೆ. ನನಗೆ ನೋಡಿ ಆಶ್ಚರ್ಯ ಆಯಿತು. ಆಮೇಲೆ ಅಂದರೆ ಅವರು ಕೋಳಿ ಅಂಗಡಿಯವರು ಅವ್ರ ಮನೆಗೆ ಅಂತ ತರಿಸ್ಕೋತಾರಂತೆ ಅದು ಮೊಟ್ಟೆನ. ಅವ್ರು ಅವ ಶ್ರಾವಣ ಸ್ಟಾರ್ಟ್ ಆಗಿಬಿಟ್ಟಿದೆ, ನಂಗೆ ಗೊತ್ತಾಗಿಲ್ಲ ಅಂದ್ಬಿಟ್ಟು ನಾವು ಹೋದ್ವಿ. ಅದೇ ಟೈಮ್ಗೆ ನಮಗೆ ಕೊಟ್ಟಿದ್ದಾರೆ ಅವರು. ಇವರು ಸರಿ ಕೊಡಿ ಅಂದ್ಬಿಟ್ಟು ಇವರು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದಾರೆ. ಇವಾಗ ಎಣ್ಣೆ ಕಾಯಿಗಿಟ್ಟಿದ್ದೀನಿ. ಉದ್ದಿನ ವಡೆಗೆ ಚೆನ್ನಾಗಿ ಕಲಿಸಿದಷ್ಟು ನಾವು ಹಿಟ್ಟನ್ನ ತುಂಬ ಚೆನ್ನಾಗಿ ಬರುತ್ತದು ಗರಿಗರಿಯಾಗಿ. ಹಾಗಾಗಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ವೀಡಿಯೋನ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ. ನಾನು ಡೀಟೇಲ್ ರೆಸಿಪಿ ತೋರ್ಸೋಕೆ ಹೋಗ್ತಾ ಇಲ್ಲ. ಜಸ್ಟ್ ಒಂದು ಪಾವು ಉದ್ದಿನ ಬೇಳೆನ ಒಂದು 5-6 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಒಂದೊಂದೇ ಡ್ರಾಪ್ ಹಾಕಿ ಗಟ್ಟಿಯಾಗಿ ಈ ಥರ ರುಬ್ಬಿಟ್ಕೊಂಡಿದ್ದೆ ಚಿಕ್ಕ ಮಿಕ್ಸಿ ಜಾರಲ್ಲಿ. ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಮೆಣಸಿನ ಪುಡಿ, ಮೆಣಸಿನ್ಕಾಯಿ ಹಾಕ್ತಿಲ್ಲ ಯಾಕಂದರೆ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ನಮಗೆ ಖಾರ ಏನು ಅವಶ್ಯಕತೆ ಇಲ್ಲ. ಮತ್ತು ಒಂಚೂರು ಕರಿಬೇವಿನ ಸೊಪ್ಪು, ಒಂಚೂರು ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ, ಕರಿಬೇವಿನ ಸೊಪ್ಪು ಅಷ್ಟೇ, ಇನ್ನೇನಿಲ್ಲ, ಸೋಡಾನೂ ಹಾಕಿಲ್ಲ. ಸೊ ಇವಾಗ ಜಸ್ಟ್ ಉದ್ದಿನ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಚಂದುಗೋಸ್ಕರ ಇಷ್ಟನ್ನ ಚೆನ್ನಾಗಿ ಈ ಥರ ಕಲಸಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡ್ಬಿಡ್ತೀನಿ. ಹೆಂಗೆ ಬರುತ್ತೆ ನೋಡ್ತೀನಿ. ನಾನು 1 ವರ್ಷ ಆಗಿದೆ ಉದ್ದಿನ ವಡೆ ಮಾಡಿ. ನಾನು ಪ್ರೆಗ್ನೆಂಟಲ್ಲಿ ಒಂದು 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗೇನೋ ನಾನು ಉದ್ದಿನ ವಡೆ ಮಾಡಿದ್ದು. ಈಗ ಪಾಪುಗಾಗಲೇ 7ರಿಂದ 8 ತಿಂಗಳು ನಡೀತಾ ಇದೆ, 8 ತಿಂಗಳು ರನ್ನಿಂಗು. ಸೊ ಇನ್ನೂ ನಾನು ಉದ್ದಿನ ವಡೆ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅಂದರೆ ಮುಂಚೆ ಎಲ್ಲ ಮಾಡಿದ್ದೆ, ಆದರೆ 1 ವರ್ಷ ಗ್ಯಾಪ್ ಆಯಿತು. ಮಾಡ್ತಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕೈ ಹಿಂಗೆ ಡಿಪ್ ಮಾಡ್ಕೊತೀನಿ. ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಗೆ ಉದ್ದಿನ ಹಿಟ್ಟು ಎತ್ಕೊತೀನಿ. ಎತ್ಕೊಂಡು ನೋಡಿ ಹಿಂಗೆ ಎತ್ಕೊಂಡು ಹಿಂಗೆ ಮಧ್ಯ ಹೋಲ್ ಮಾಡ್ಕೊತೀನಿ. ಹೋಲ್ ಮಾಡಿಕೊಂಡು ಕಾಣಿಸ್ತಾ ಇದೆಯಾ, ಹೋಲ್ ಮಾಡ್ಕೊಂಡು ಎಣ್ಣೆಗೆ ಹಾಕ್ತೀನಿ.
ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಉರಿ ಸಣ್ಣಕ್ಕೆ ಇಟ್ಕೊತಾ ಇದ್ದೀನಿ. ವಿಡಿಯೋ ಲೆಂತಿ ಅನಿಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ನೋಡಿ. ಇದು ನೋಡಿ ಗೊತ್ತಿಲ್ಲದಿರೋರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಕಂಟಿನ್ಯೂಸ್ ವೀಡಿಯೋ ಮಾಡ್ತಾಯಿದ್ದೀನಿ, ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೆ ಹೋಗ್ತಾನೆ. ಸೊ ಈ ಥರ ಇಷ್ಟೇ, ಜಸ್ಟ್ ಸಿಂಪಲ್ ಸಾಕು. 4 ಬೇಯ್ಲಿ, 4 ಹಾಕಿದ್ದೀನಿ. ಅದನ್ನು ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಹಿಂದೆ ಮುಂದೆ ಎಲ್ಲ. ಅದನ್ನು ನಿಧಾನಕ್ಕೆ ಎತ್ತಬೇಕು, ಸ್ವಲ್ಪ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ನೋಡಿ, ಈ ಥರ. ಒಂದು ನಿಮಿಷ. ಸ್ಪೂನ್ ಎತ್ಕೊಂಡಿದ್ದೀನಿ. ಸೊ ಫಸ್ಟ್ ಹಾಕಿದ್ದು ನೋಡಿ, ಈ ಕಲರ್ ಬಂದಿದೆ, ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮಗೆ. ಅದು ಕಚ್ಕೊಂಡ್ಬಿಟ್ಟಿದೆ. ಒಂದು ಸ್ಪೂನಲ್ಲಿ ಫಸ್ಟು ನಾವು ಎತ್ಕೊಳ್ಳೋಣ. ನೋಡಿ ಈ ಥರ. ಅದು ಬಾಣಲಿಗೆ ಕಚ್ಕೊಂಡ್ಬಿಟ್ಟಿರುತ್ತೆ. ನಾನ್ ಸ್ಟಿಕ್ ಇದು ಬಾಣಲಿ ಆದರೆ ಕಚ್ಕೊಳ್ಳಲ್ಲ. ಇದು ಸಿಲ್ವರ್ ಅಲ್ವಾ, ಸೊ ಕಚ್ಕೊಂಡ್ಬಿಟ್ಟಿರುತ್ತೆ. ಒಂಚೂರು ಬಿಡಿಸಿದ್ಮೇಲೆ ಈ ಥರ ಮೇಲಕ್ಕೆ ಬರುತ್ತೆ. ಸೊ ಇವಾಗ ಅಡಿಲಿ ಬೇಯಲಿ, ಒಂದ್ಸರಿ ಊಟ ಮಾಡಿ ನೋಡೋಣ. ರೆಡ್ ಕಲರ್, ಒಂಥರ ಬ್ರೌನಿಷ್ ಕಲರ್ ಬರಬೇಕಿದು. ಮಾಮೂಲಿ ವಡೆ ಬಜ್ಜಿ ಬೋಂಡ ಎಲ್ಲ ಬರುತ್ತಲ್ಲ ಆ ಕಲರು. ಆ ಕಲರ್ ಬಂದರೆ ನಮ್ಮ ಉದ್ದಿನ ವಡೆ ಆಗಿದೆ ಅಂತ ಹೇಳ್ಬಿಟ್ಟು ಉಲ್ಟಾ ಮಾಡಿ ನಾನು ಕ್ಲೀನಾಗಿ ಮಾಮೂಲಿ ನಿಮ್ಗೆ ಗೊತ್ತಾಗುತ್ತೆ. ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾದರೂ ಗೊತ್ತಾ, ಹೊರಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಂಗಾಗಿ ಸಣ್ಣ ಉರಿಲಿ ಇಟ್ಕೊಂಡ್ರೆ ಹೊರಗಡೆ ಕ್ರಿಸ್ಪಿನೆಸ್ಸು, ಒಳಗಡೆ ಸಾಫ್ಟ್ನೆಸ್ಸು, ಚೆನ್ನಾಗಿ ಉದ್ದಿನ ವಡೆ ಬೆಂದಿರುತ್ತೆ. ಸೇಮ್ ಹೋಟೆಲಲ್ಲಿ ತಿಂದಂಗೆ ಇರುತ್ತೆ. ಸೊ ಸೋಡಾ ಗಿಡ ಏನೂ ಹಾಕಿಲ್ಲ ನಾನು. ಸೊ ಅದು ಬೇಯಲಿ, ಬೆಂದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಮಾಮೂಲಿ ಆ್ಯಸ್ ಯೂಶ್ವಲ್ ನಿಮಗೆ ಮಾಮೂಲಿ ಅಡುಗೆ ಮಾಡ್ತಿರಲ್ಲ, ವಡೆ ಬೇಯಿಸೋದು ಬಜ್ಜಿ ಬೇಯಿಸೋದು ಆ ಥರನೇ ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ. ಇದು ಬೇಯಿಸ್ಕೊಂಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಚಂದು ಸಡನ್ನಾಗಿ ಇವಾಗ ಉದ್ದಿನ ವಡೆ ಜೊತೆ ಮತ್ತು ದೋಸೆ ಜೊತೆ ಕಾಯಿ ಚಟ್ನಿ ಇದ್ದರೆ ಚೆನ್ನಾಗಿರೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಕಾಯಿ ಚಟ್ನಿ ಮಾಡೋಣ ಅಂತ ಒಣಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಸೊ ನಿಮಗೂ ತೋರಿಸ್ತೀನಿ, ಎಷ್ಟು ಸಿಂಪಲ್ ಗೊತ್ತಾ, ಈಸಿ, ಬೇಗ ಆಗೋಗುತ್ತೆ. ಒಂದು ಮಿಕ್ಸಿ ಜಾರ್ಗೆ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಒಂದು 5 ಒಣಮೆಣ್ಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಒಂದಿಷ್ಟು ಕಾಯಿ ಸ್ವಲ್ಪ ಒಂದಿಷ್ಟು ಇಷ್ಟು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಹೊರಗಡೆ ಕಾಯಿ ಇಟ್ಟರೆ ಏನಾಗುತ್ತೆ ಗೊತ್ತಾ, ಅದೆಲ್ಲ ಕೆಟ್ಟೋಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಈ ಥರ ಬಿಡಿಸಿ ಇಟ್ಬಿಟ್ರೆ ಎಷ್ಟು ಒಂದು ವೀಕ್ವರೆಗೂ ಇರುತ್ತೆ. ಫ್ರೀಝರಲ್ಲಿ ಇಡಬೇಕು. ಸೊ ಇಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು. ಆ ಕಡೆ ಉದ್ದಿನ ವಡೆ ಬೇಯ್ತಾ ಇದೆ, ಸಣ್ಣ ಉರಿಲಿ ಇಟ್ಟಿದ್ದೀನಿ. ಈ ಕಡೆ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಪಾಪನ್ ಚಂದು ನೋಡ್ಕೊತಾ ಇದ್ದಾರೆ, ಪಟ ಪಟ ಅಂತ ಕೆಲಸ ಆಗೋಗ್ಬಿಡ್ಬೇಕು. ಸೊ ಇಷ್ಟು ಕಾಳು ಮೆಣಸು, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ತೋರಿಸಿದ್ದೀನಿ ಅನ್ಕೋತೀನಿ. ಗಡಿಬಿಡಿಲಿ ಅಡುಗೆ ಮಾಡ್ತಾಯಿರ್ತೀನಿ. ಸೊ ವಿಡಿಯೋ ಲೆಂತಿ ಅನಿಸಿದ್ರೆ, ಬೋರ್ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮಲ್ಲಿ. ಮತ್ತು ಇಷ್ಟು ಸಾಲ್ಟು, ಇಷ್ಟು ಬೇಡ, ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿಗೆ. ಕೊತ್ತಂಬರಿ ಸೊಪ್ಪು ಇಲ್ಲ, ಸೊ ಹಂಗಾಗಿ ಹಾಕ್ತಿಲ್ಲ ನಾನು. ಇಲ್ಲದೇ ಇರೋದನ್ನ ತಲೆ ಕೆಡಿಸ್ಕೋಬಾರ್ದು, ಜಾಸ್ತಿ ಇರೋದ್ರಲ್ಲೇ ರುಚಿ ಕೊಡೋಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಈ ಕಡೆ ಉದ್ದಿನ ವಡೆ ಬೇಯ್ತಾ ಇದೆ. ಇವಾಗ ಮಿಕ್ಸಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟೇ. ಚಟ್ನಿ ಇನ್ನೇನಿಲ್ಲ, ಸಿಂಪಲ್ಲು. ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಸೂಪರಾಗಿರುತ್ತೆ ಚಟ್ನಿ, ಕಾಯಿ ಚಟ್ನಿ. ಅರ್ಜೆಂಟಿಗೆ ಚಂದುಗೋಸ್ಕರ ಮಾಡ್ತಾ ಇದ್ದೀನಿ. ಚಟ್ನಿ ರುಬ್ಕೊಂಡು ದೋಸೆ ಹಾಕ್ಬೇಕಾದ್ರೆ ಸಿಗ್ತೀನಿ. ಚಟ್ನಿ ರುಬ್ಕೊಂಡು ದೋಸೆ ರುಬ್ಬಾದ್ಮೇಲೆ ದೋಸೆ ಹಾಕ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ.
ಸ್ವಲ್ಪ ಹಸಿ ಕರಿಬೇವಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಚಟ್ನೀಲಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿ ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು ನೋಡಿ. ಸಕ್ಕತ್ತಾಗಿರುತ್ತೆ, ಹಳ್ಳಿ ಟೇಸ್ಟ್ ಇದ್ದಂಗಿರುತ್ತೆ ಇದು ನಿಜವಾಗ್ಲೂ. ನೀವು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ ಹಾಕಿ ಮಾಡಿ ನೋಡಿ, ಚೆನ್ನಾಗಿಲ್ಲ ಅಂದರೆ ನನಗೆ ಹೇಳಿ. ಯಾವುದೂ ಜಾಸ್ತಿ ಐಟಮ್ಗಳು ನಡ್ಕೊಂಡು ಟೇಸ್ಟ್ನ ಅಧ್ವಾನ ಮಾಡ್ಕೋಬಾರ್ದು. ಸೊ ಇಷ್ಟು ಸಕ್ಕತ್ತಾಗಿರುತ್ತೆ ಚಟ್ನಿ ಅಂದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತದೆ, ಗಮ್ ಅಂತದೆ ನೋಡಿ. ಇದು ಉದ್ದಿನ ವಡೆಗೂ ಚೆನ್ನಾಗಿರುತ್ತೆ, ದೋಸೆಗೂ ಸೂಪರಾಗಿರುತ್ತೆ, ಇಡ್ಲಿಗೂ ಸೂಪರಾಗಿರುತ್ತೆ. ನಾನು ಯಾವಾಗಲೂ ತೆಳ್ಳಿಗೆ ರುಬ್ಬೋದು ಚಟ್ನಿನ, ಗಟ್ಟಿಯಾಗಿ ರುಬ್ಬಲ್ಲ ನಾನು. ಸೊ ಇವಾಗ ದೋಸೆ ಹೆಂಚಿಟ್ಟಿದ್ದೀನಿ. ಸೊ ದೋಸೆ ಹಾಕ್ಕೊಡ್ಬೇಕು ಚಂದ್ರಿಗೆ ಇವಾಗ ಪಟ್ 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 ಅಂತ. 2 ಪಾತ್ರೆಗೆ ಹಾಕಿಟ್ಟಿದ್ದೆ ದೋಸೆ ಹಿಟ್ಟನ್ನ. 1 ಪಾತ್ರೆ ಇಟ್ಟು ಬೆಳಗ್ಗೆನೇ ಖಾಲಿ ಆಯಿತು. ಸೊ ಇದು ಇನ್ನೊಂದು ಪಾತ್ರೆ ಇಟ್ಟು, ಇದು ಇನ್ನೂ ಮುಟ್ಟೇ ಇಲ್ಲ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ. ನೋಡಿ ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಬಾರ್ದು, ಮಿಕ್ಸ್ ಮಾಡಿದ್ರೆ ಹೋಯ್ತು ಮಜಾ. ಇವಾಗ ಏನು ಮಾಡಬೇಕು ಗೊತ್ತಾ, ಜಸ್ಟ್ ಸೈಡಿಂದ ಎತ್ಕೋಬೇಕು, ಹಿಂಗೆ ಎತ್ಕೊಂಡು ದೋಸೆ ಹಾಕಬೇಕು. ಇದನ್ನು ಇಡ್ಲಿಗೆ ಬಿಟ್ಟರೆ ಇವಾಗ ಸೈಡಿಂದ ಎತ್ಕೊಂಡು ಸೂಪರಾಗಿರುತ್ತೆ ಇಡ್ಲಿ ಮಾತ್ರ. ಹಾಕಿದ್ದೀನಿ ದೋಸೆ, ಮತ್ತು ಆ ಕಡೆ ಉದ್ದಿನ ವಡೆ ಬೇಕಾದ್ರೆ. ನಾನು ವೀಡಿಯೋ ದೋಸೆ ಹಾಕಬೇಕಾದ್ರೆ ವೀಡಿಯೋ ಮಾಡೋದೇ ಮರ್ತೋದೆ. ಸೊ ಇನ್ನೊಂದು ಹಾಕಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಇದಕ್ಕೆ ಉಪ್ಸಾಕ ಮೇಲೆ ಹಚ್ಕೊಂಡ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ದೋಸೆ. ನಮ್ಮ ದೋಸೆಗೆ ನೆನೆ ಹಾಕೋದು ಏನಿಲ್ಲ, ಸಿಂಪಲ್ ಮೆಥಡ್. ಇನ್ನೊಂದ್ಸಲ ಯಾವಾಗಾದ್ರೂ ನೆನೆ ಹಾಕ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಅಂಥದ್ದೇನು ಹೇಳೋ ಅಂತ ಎಕ್ಸ್ಟ್ರಾ ಸ್ಪೆಷಲ್ ಐಟಮ್ ಏನು ಹಾಕಲ್ಲ, ಅದು ತೋರಿಸ್ತೀನಿ. ಮತ್ತು ಇದಕ್ಕೆ ಸೋಡಾನೇ ಹಾಕಿ ನಾನು, ಹಾಗೆ ಉಪ್ಪು ಬಂದಿದೆ ಇದು. ಈ ಕಡೆ ಉದ್ದಿನ ವಡೆ ಬೇಯಿತು, ಚಂದಕ್ಕೆ ಬಿಸಿ ಬಿಸಿ ಸರ್ವ್ ಮಾಡ್ಕೊಡ್ತೀನಿ. ಟೋಟಲ್ 8 ಹಾಕಿದ್ದೀನಿ, ಇನ್ನೂ ಮಿಕ್ಕಿನ ಹಾಕಬೇಕು. ಅಟ್ಲೀಸ್ಟ್ ನಾವು ಕಲಿಸ್ಕೊಂಡು 1 ಪಾವು ಉದ್ದಿನ ಬೇಳೆಲಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು 15 ಉದ್ದಿನ ವಡೆನಾದರೂ ಆಗುತ್ತೆ ಈ ಸೈಜು ನೋಡಿ. ಹೋಟೆಲಲ್ಲಿ 1 ವಡೆಗೆ 20 ರೂಪಾಯಿ ತೊಗೊಳ್ತಾರೆ. ನನಗೆ ಉದ್ದಿನ ವಡೆ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ದೋಸೆ ಬಂದಿದೆ, ಚಂದ ಹಾಕ್ಕೊಡ್ತೀನಿ. ಬಿಸಿ ಬಿಸಿ ದೋಸೆ, ಉದ್ದಿನ ವಡೆ ಚಟ್ನಿ. ಉದ್ದಿನ ವಡೆ ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಉದ್ದಿನ ವಡೆ. 8 ಮಾಡಿದ್ದೀನಿ ನಾನು, ತೋರಿಸ್ತೀನಿ ನೋಡಿ. ಹೋಲ್ ಬಂದಿದೆಯಾ? ಸೊ ಹೋಲಿದ್ರಲ್ವ ಉದ್ದಿನ ವಡೆ, ಒಂದೊಂದು ಓಲೆ ಬಂದಿರಲ್ಲ ನೋಡಿ. ಚೆನ್ನಾಗಿದೆ ಉದ್ದಿನ ವಡೆ. ಓಕೆ ನೋಡಿ ಎಷ್ಟು ಒಂದಕ್ಕೊಂದು ಸೌಂಡ್ ಬರ್ತಾಯಿದೆ ಅಂದರೆ ಗರಿ ಆಗಿದೆ ಮೇಲ್ಗಡೆ ಅಂತ ಅರ್ಥ ನೋಡಿ. ಒಂದ್ರ ಮೇಲೆ ಒಂದು ಹಾಕಿದ್ರೆ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿದೆ. ಸೊ ಗರಿ ಆಗಿದೆ ನಮ್ಮ ಉದ್ದಿನ ವಡೆ ಗರಿ ಆಗಿದೆ, ಒಳಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಇವಾಗ ಉದ್ದಿನ ವಡೆ ಮತ್ತು ದೋಸೆ, ಬಿಸಿ ದೋಸೆ ಹಾಕ್ಕೊಡ್ತೀನಿ ಚಂದುಗೆ. ಸ್ಪೂನ್ ಇಟ್ಕೊಂಡು ಚಟ್ನಿ 1 ಸ್ಪೂನು, 1 ನಿಮಿಷ. ರೆಡಿಯಾಗಿದೆ. ದೋಸೆಗೆ ಕಾಯಿ ಚಟ್ನಿ ಮತ್ತು ಬೀಟ್ರೂಟ್ ಪಲ್ಯ ಇದೆ. ಬೇಡ ಅಂತ ಬೀಟ್ರೂಟ್ ಪಲ್ಯ ಅವರಿಗೆ. ಸೊ ಕಾಯಿ ಚಟ್ನಿ ಜೊತೆಗೆ ಉದ್ದಿನ ವಡೆ ಇಷ್ಟು ಚಂದಕ್ಕೆ ಸರ್ವ್ ಮಾಡಿ ಬರ್ತೀನಿ. ಕೊಡ್ತಿದ್ದಾರೆ ಚಂದ ಕಾಣಿಸ್ತಿದೆ. ಉದ್ದಿನ ವಡೆ ಹೆಂಗಿದೆ? ದೋಸೆ, ಕಾಯಿ ಚಟ್ನಿ ನಿಜ ಹೇಳಬೇಕು, ಸುಳ್ಳು ಹೇಳ್ಬಾರ್ದು. ಹೌದಾ? ಚೆನ್ನಾಗಿದೆಯಂತೆ ಚಂದಗೆ ನೋಡಿದ್ರ. ಅವ್ರಿಗೆ ಇಷ್ಟ ಆದರೆ ಓಕೆ.
ವಡೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸೂಪರಾಗಿ ಆಗಿದೆ ವಡೆ ಮಾತ್ರ ನೋಡಿ. ಈ ಥರ ಸೌಂಡ್ ಬರಬೇಕು. ಅದ್ಭುತ, ಸೂಪರ್, ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಚಂದ್ರು ಬಿಸಿ ಒಂದು ಟೇಸ್ಟ್ ನೋಡೋಂದ್ರು ಇಲ್ಲೇ ನಿಂತಿದ್ದೀನಿ. ಹಾಗೆ ಚಂದ್ರಿಗೆ ಇನ್ನೊಂದು ದೋಸೆ ಹಾಕಿಬಿಡ್ಬೇಕು ನೋಡಿ. ಅದ್ಭುತ. ಅವಾಗ ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಲ್ಲ, ಅದನ್ನ ಹಾಕೊಂಡು ತಿನ್ಬೋದು. ಆದರೆ ನಾನು ಕಾಯಿ ತಿನ್ನಂಗಿಲ್ಲ, ಅದಕ್ಕೆ ತಿನ್ಬೋದು. ಅದ್ರ ಕಾಯಿ ಚಟ್ನಿನೇ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಬರೀ ಕಾಯಿ ಚಟ್ನಿ ಮಾಡಬಾರ್ದು. ಕಡಲೆ ಬೀಜ ಹಾಕಿ ಮಾಡಿದರೆ ತಿಂತಾಯಿದ್ದೆ. ಸೂಪರ್, ಚಂದು ಅಂತೂ ಸೂಪರಾಗಿದೆ ಅಂದರು. ಮತ್ತು ಸೊ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರೋಸೆಸ್ಸೇ ಮೊಟ್ಟೆ ದೋಸೆ. ಸೊ ಇಲ್ಲಿ ಹಾಕೊಟ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮೊಟ್ಟೆ ದೋಸೆ ರೆಡಿ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ರೇಷನ್ ತರಿಸಿಟ್ಟಿದ್ದೀನಿ. ಕಡಲೆ ಬೀಜ ಮತ್ತು ಇನ್ನೊಂದು ಯಾವುದೋ ಅನ್ಬಾಕ್ಸಿಂಗ್ ಮಾಡಿ ಡಬ್ಬಕ್ಕೆ ತುಂಬಿಕೊಂಡೆ. ಅನ್ಬಾಕ್ಸಿಂಗ್ ಮಾಡಿ ಯಾವುದು ಕಡಲೆ ಬೀಜ ಬಾದಾಮಿ ತುಂಬಿಕೊಂಡೆ. ಕಡಲೆಬೇಳೆ ಮತ್ತು ಕಸ್ತೂರಿ ಮೇಥ್ಯ ಮತ್ತು ಇದು ನಕ್ಷತ್ರದ ಹೂವು ಪಲಾವ್ಗೆ, ಉದ್ದಿನಬೇಳೆ 1 kg, ಮೈದಾ ಹಿಟ್ಟು, ಬನ್ಸಿ ರವೆ ಆ್ಯಂಡ್ ಅವಲಕ್ಕಿ ಆ್ಯಂಡ್ ಇಡ್ಲಿ ರವೆ ಆಶೀರ್ವಾದ ನಾಷ್ಟಕ್ಕೆ. ಸೊ ಇಷ್ಟು ರೇಷನ್ನು, ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ತರಿಸಿದ್ವಿ. ಸೊ ಮೊಟ್ಟೆ ದೋಸೆ ಸ್ವಲ್ಪ ಐಟಮ್ ತೆಗ್ದು ಡಬ್ಬಕ್ಕೆ ತುಂಬ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ ಮಾಡ್ತಾಯಿದ್ದೆ. ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ಶೂಟ್ ಮಾಡಿಕೊಂಡೆ. ಏನಾದರೂ ಮಾಡಿದ್ರೆ ಹಿಂಗಾಗುತ್ತೆ. ಸೊ ಇಲ್ಲಿ ಕಿವಿ ಹಣ್ಣು ಕಟ್ ಮಾಡಿಟ್ಟಿದ್ದಾರೆ. ಸೊ ಅಲ್ಲಿ ಆಪಲ್ ತಂದಿಟ್ಟಿದ್ದಾರೆ, ಪಪ್ಪಾಯನೂ ಇದೆ. ಆಪಲ್ ನಾನು ತಿನ್ನಲ್ಲ, ಕಿವಿ ಹಣ್ಣು ಪಪ್ಪಾಯಿ ತಿಂತೀನಿ, ಯಾಕಂದರೆ ತುಂಬ ಒಳ್ಳೆಯದು. ಬ್ರೆಸ್ಟ್ ಫೀಡ್ ಮಾಡ್ತಿರೋರಿಗೆ ತುಂಬ ಒಳ್ಳೆಯದು. ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ನಮ್ಮ ಪಾಪು ಆಟಾಡ್ತಾಯಿದೆ. ಓನಮ್ಮ ಯಾರಿದ್ರು ನಿಂತಾರ? ಯಾರಿದ್ರು ನಿಂತಾರ ಚಾಮಿ? ಯಾರಿದ್ರಮ್ಮ? ಯಾರಿದ್ರು ಚಾಮಿ ಕುಚ ಇಲ್ಲಿ? ಯಾರಿದ್ರು ನಿಂತಾರ? ಇಲ್ಲಿ ಯಾರಿದ್ರು ನಿಂತಾರ? ಯಾರಿದ್ರಮ್ಮ? ಯಾರಿದ್ರು? ನೋಡಿ, ನನ್ನ ಮಾತಿಗಿಂತ ಅವ್ರ ಅಪ್ಪನ ಮಾತಿಗೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ಆ್ಯಡ್ ಮಾಡಿದೆ. ಸೊ ಇವತ್ತಿನ ಈ ವಿಡಿಯೋ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ಯಾರಿದ್ರಮ್ಮ ನಿಂತಾರ? ಯಾರಿದ್ರು?